ಹಾಯ್ ನಮಸ್ಕಾರ ಫ್ರೆಂಡ್ಸ್. ಸೊ ಇವತ್ತು ನಾನು ನಿಮಗೆ ಒಂದು ಆ, ಉಪಯೋಗ ಅಂತ ಎಕ್ಸೆಲ್ 365 ಮುಖಾಂತರವಾಗಿ ನಿಮಗೆ ಒಂದು ಸುಲಭವಾಗಿ ಒಂದು ಡೇಟಾ ಸ್ಟ್ರಕ್ಚರ್ನ ಹೇಗೆ ಮಾಡ್ಕೋಬೋದು, ಅಥವಾ ನಿಮಗೆ ಒಂದು ಅನ್ಸ್ಟ್ರಕ್ಚರ್ಡ್ ಡೇಟಾ ಅಥವಾ ನಿಮ್ಗೆ ಯಾವುದಾದ್ರೂ ಒಂದು ಮಾಹಿತಿಗಳು ಸ್ಟ್ರಕ್ಚರ್ ಒಂದು ರೀತಿಯಲ್ಲಿ ಬಂದಾಗ ಅದನ್ನ ಹೇಗೆ ಒಂದು ಪ್ರಾಪರ್ ಸ್ಟ್ರಕ್ಚರ್ಗೆ ತಗೊಂಡ್ಬರುವಂತ ಒಂದು ವ್ಯವಸ್ಥೆಯ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾವು ಒಂದು ಉದಾಹರಣೆ ನಾನು ನಿಮಗೆ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಐಡಿಯಾ ಬಂದ್ಬಿಟ್ಟು ನನಗೆ ಒಂದು ವಾಟ್ಸಪ್ ಮೆಸೇಜ್ ಬಂತು. ಆ ವಾಟ್ಸಪ್ ಮೆಸೇಜಲ್ಲಿ ನನಗೆ ಕೆಲವು ಇನ್ಫಾರ್ಮೇಶನ್ಸ್ಗಳನ್ನ ಬಂತು. ಸೊ ಆ ಇನ್ಫಾರ್ಮೇಶನ್ಸ್ಗಳನ್ನ ಹೇಗೆ ಸ್ಟ್ರಕ್ಚರ್ಡ್ ಆಗಿ ಮಾಡಬೇಕು ಅಂತ ಒಂದು ನನಗೆ ಗೊತ್ತಿದ್ದಂಥ ಒಂದು ನಾಲೆಡ್ಜ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನನಗನ್ನಿಸ್ತು. ಸೊ ಇವು ನನಗನ್ಸುತ್ತೆ ನಿಮಗೆ ಈ ಥರ ಒಂದು ಅನ್ಸ್ಟ್ರಕ್ಚರ್ಡ್ ಡೇಟಾಗಳು ನೀವು ತುಂಬ ಸಲ ರಿಸೀವ್ ಮಾಡಿರ್ತೀರಾ. ಬಟ್ ಅದನ್ನು ಹೇಗೆ ಒಂದು ಪ್ರಾಪರ್ ಸ್ಟ್ರಕ್ಚರ್ ಮಾಡ್ಕೋಬೇಕು ಅಥವಾ ಅದನ್ನು ಹೇಗೆ ಉಪಯುಕ್ತವಾದಂಥ ಮಾಹಿತಿಗಳನ್ನ ಕನ್ವರ್ಟ್ ಮಾಡ್ಕೋಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಅದನ್ನ ತಿರ್ಗಾ ನೀವು ರೀಟೈಪ್ ಮಾಡ್ತೀರಾ ಅಥವಾ ಅದನ್ನ ಮತ್ತೊಂದು ರೀತಿಯಾಗಿ ಅದನ್ನ ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ. ಈಗ ನಾನು ನಿಮಗೆ ಎಕ್ಸೆಲ್ನಲ್ಲಿ ಅದನ್ನ ಹೇಗೆ ಸ್ಟ್ರಕ್ಚರ್ಡ್ ಡೇಟಾ ಆಗಿ ಮಾಡ್ಬೋದು ಅನ್ನೋದೊಂದನ್ನ ಸಿಂಪಲ್ ಎಕ್ಸಾಂಪಲ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದು ಒಂದು ನನಗೆ ಒಂದು ವಾಟ್ಸಪ್ ಮೆಸೇಜಲ್ಲಿ ಬಂದಾಗ ನನಗೆ ಅಲ್ಲಿ ಒಂದು ಲಿಸ್ಟ್ ಬಂತು. ಅದರಲ್ಲಿ ಆ ಲಿಸ್ಟ್ನಲ್ಲಿ ಕೆಲವು ನಂಬರ್ ಮತ್ತೆ ಕ್ರಮಾಂಕಗಳು ಇತ್ತು. ಸೊ ಅದು ಇಟ್ ವಾಸ್ ನಾಟ್ ಇನ್ ಅ ಪ್ರಾಪರ್ ಶೇಪ್. ಅಂದ್ರೆ ಅದನ್ನ ನೋಡಿದ್ರೆ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಅದನ್ನ ಹೇಗೆ ನಾವು ಅರ್ಥ ಆಗೋ ರೀತಿನಲ್ಲಿ ಮಾಡ್ಕೊಬೇಕು, ಅದನ್ನ ಹೇಗೆ ಅದನ್ನ ಬೇರೆ ರೀತಿಗೆ ಉಪಯೋಗ ಮಾಡ್ಕೋಬಹುದು ಅನ್ನೋದನ್ನ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ಶುರು ಮಾಡೋಣ. ಸೊ ಮೊದಲನೇದಾಗಿ ಆ ನೀವು ನೋಡ್ತಾ ಇದ್ದೀರಲ್ಲ. ಸೊ ಈಗ ನಾನು ಜಸ್ಟ್ ವಾಟ್ಸಪ್ ಮೆಸೇಜ್ಗೆ ಹೋಗಿ ಓಕೆ ನೋಡಿ, ಈ ಮೆಸೇಜ್ ಬಂದಿರುತ್ತೆ. ಇದು ಬಂದ್ಬಿಟ್ಟು ನನಗೆ BBMP ರಿಲೇಟೆಡ್ ಆಗಿ ರಿಲೇಟೆಡ್ ವಾರ್ಡ್ಸ್ಗಳ ಸಂಖ್ಯೆ ಮತ್ತೆ ಅದಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನ ನೋಡಿ ಅದನ್ನ ನಾನು ಸ್ಟ್ರಕ್ಚರ್ಡ್ ಮಾಡಿದ್ದೀನಿ. ಸೊ ನಾನು ಆಲ್ರೆಡಿ ಕಳಿಸಿದ್ದೀನಿ. ಇದನ್ನ ನಿಮಗೆ ಉಪಯೋಗ ಆಗಲಿ ಅಥವಾ ನಿಮ್ಗೆ ಯಾರಾದ್ರು ತುಂಬಾ ಫೇಸ್ ಮಾಡ್ತಿರೋರು ಇದನ್ನ ಉಪಯೋಗಿಸ್ಕೊಳ್ಬಹುದು. ಈ ತರ ಎಷ್ಟೋ ಸಲ ನಮಗೆ ಮಾಹಿತಿಗಳು ವಾಟ್ಸಪ್ ಅಲ್ಲಿ ಮತ್ತೊಂದು ಕಡೆ ಸಿಗುತ್ತೆ, ಬಟ್ ಅದನ್ನ ಹೇಗೆ ಸ್ಟ್ರಕ್ಚರ್ಡ್ ಮಾಡ್ಕೊಳ್ಳೋಕೆ ನಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಅದನ್ನ ಹೇಗೆ ಮಾಡ್ಕೋಬಹುದು ಅನ್ನೋ ಒಂದು ಇನ್ಫಾರ್ಮೇಶನ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ನಿಮ್ಗೆಲ್ಲ ಇದು ಇಷ್ಟ ಆಗುತ್ತೆ ಅನ್ಕೊಂತೀನಿ. ಸೊ ಮತ್ತೆ ನೀವು ಇದನ್ನ ಇಷ್ಟ ಆಗೋದಕ್ಕಿಂತ ಹೆಚ್ಚಾಗಿ ನೀವು ಇದನ್ನ ಮುಂದಕ್ಕೆ ಬಳಸ್ಕೊಳ್ಬೇಕಾಗತ್ತೆ. ಸೊ ಇದನ್ನ ನೀವು ಬಳಸ್ಕೊಂಡ್ರೆ ಇನ್ನೂ ಉಪಯೋಗ ಆಗಿರುತ್ತೆ. ಸೊ ನಾನು ಇವಾಗ ಈ ಇನ್ಫಾರ್ಮೇಶನ್ ಕಾಪಿ ಮಾಡ್ಕೊಂತೀನಿ, ಎಕ್ಸೆಲ್ ನಲ್ಲಿ ಓಪನ್ ಮಾಡ್ಕೊಂತಾ ಇದ್ದೀನಿ. ಓಕೆ, ಸೊ ಎಕ್ಸೆಲ್ ನಲ್ಲಿ ಓಪನ್ ಆಗಿ ಸೊ ಆ ಇನ್ಫಾರ್ಮೇಶನ್ ನಾನು ವಾಟ್ಸಪ್ ಇಂದ ಬಂದಿರೋದನ್ನ ಡೈರೆಕ್ಟ್ ಆಗಿ ಇಲ್ಲಿ ಪೇಸ್ಟ್ ಮಾಡ್ಕೊಂತೀನಿ. ಸೊ ಇಲ್ಲಿ ನನಗೆ ಮೇಲ್ಗಡೆ ಇರೋ ಕಂಟೆಂಟ್ಸ್ ಬೇಡ, ಸೊ ತೆಗೆದಾಕ್ತೀನಿ. ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು 4 ಕಂಟೆಂಟ್ಸ್ ಇದೆ. ಅಂದ್ರೆ ನೇಮ್, ನಂಬರ್, ವಾರ್ಡ್ ನೇಮು ಮತ್ತೆ ರೆಪ್ರೆಸೆಂಟೇಟಿವ್ ಮತ್ತೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್. 4 ಇನ್ಫಾರ್ಮೇಶನ್ ನಾನು ಟ್ರಾನ್ಸ್ಫರ್ಸ್ ಮಾಡ್ತಿದ್ದೀನಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ. ಅದ್ರ ತಕ್ಕನಾಗೆ ಇನ್ಫಾರ್ಮೇಶನ್ ಇದೆ 1 2 3 4. ಸೊ 1 2 3 4. ಸೊ ನಂಬರ್, ವಾರ್ಡ್ ನೇಮ್ ಮತ್ತೆ ರೆಪ್ರೆಸೆಂಟೇಟಿವ್ ಮತ್ತೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್ಗಳು. ಸೊ ಈಗ ನಾನು ಅದಕ್ಕೆ ಫಸ್ಟ್ ಲೆಂತ್ ಹಾಕಿ ಒಂದು ಚೆಕ್ ಮಾಡ್ಕೊತೀನಿ. ಸೊ ಯಾವ ರೀತಿ ಆದಂತ ಸ್ಟ್ರಕ್ಚರ್ಗಳಿದೆ ಅಂತ ನೋಡಿ. ಇದು 6 ಕ್ಯಾರೆಕ್ಟರ್ಸ್ ಇದೆ. ಸೊ ಇದೇ ತರ ನಾವು ಎಲ್ಲಾ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಎಷ್ಟು ಇನ್ಫಾರ್ಮೇಶನ್ಸ್ ಇದೆ ಅದನ್ನ ಒಂದು ಚೆಕ್ ಮಾಡ್ಕೊಳ್ಳೋಣ. ಸೊ ಈಗ ನಾನು ಇಲ್ಲಿ ಲೆಂತ್ ಫಾರ್ಮುಲಾ ಹಾಕಿ ನಾನು ಚೆಕ್ ಮಾಡಿದಾಗ ನನಗೆ ಟೋಟಲ್ ಆಗಿ ಇಂಥ ಇದರಲ್ಲಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಎಷ್ಟಿದೆ ಅನ್ನೋದು ನಂಗೆ ತೋರಿಸ್ತು. ಇಲ್ಲಿ ನಾವು 0ನ ನೋಡೋಣ. 0 ಓಕೆ, ಇದ್ರಲ್ಲಿ ಏನು ಇಲ್ಲ, ಬ್ಲ್ಯಾಂಕ್ ಇದೆ. ಯಾವ್ದು ಇದು ನೋಡೋಣ. ಸೊ ಮೊದಲನೇದಾಗಿ ಬ್ಲ್ಯಾಂಕ್ ಆಗಿ ಓಕೆ ಓಕೆ ಕೊನೆಯಲ್ಲಿ ಯಾವುದೋ ಒಂದು ಕಾಪಿ ಸ್ಪೇಸ್ ಕೊಟ್ಟಿದ್ದಾರೆ, ಅದನ್ನ ಸರಿ ಮಾಡ್ತಾ ಇದ್ದೀನಿ. ಸೊ ಇದರ ಸ್ಟ್ರಕ್ಚರ್ 10 ಆಯ್ತು. ಓಕೆ, ಸೊ ಇವಾಗ 0 ನಾನು ನೋಡಾಯ್ತು. ನಾನು ನೆಕ್ಸ್ಟ್ ನಂಬರ್ ನಾನು ನೋಡ್ತಿದ್ದೀನಿ. ಸೊ 1 ಓಕೆ, 1ರಲ್ಲಿ ಕ್ರಮ ಸಂಖ್ಯೆ ಇದೆ. 2ರಲ್ಲಿ ಓಕೆ ಇದು ಕ್ರಮ ಸಂಖ್ಯೆಗಳಿದಾವೆ. ಓಕೆ ಪರ್ಫೆಕ್ಟ್. 3ರಲ್ಲಿ ಸೊ ನಾನು ನೋಡಿ 10ರಿಂದ 99ರವರೆಗೂ ಕ್ರಮ ಸಂಖ್ಯೆ ಇರುತ್ತಾ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ 3ರಲ್ಲಿ ನಾವು ಈ ಕ್ರಮ ಸಂಖ್ಯೆ ನೋಡಿದಾಗ ಓಕೆ 198. ಓಕೆ ಪರ್ಫೆಕ್ಟ್. ಇದೇ ತರ ನೀವು ಎಷ್ಟು ಕ್ರಮ ಸಂಖ್ಯೆಗಳಿದೆ ಅಂತ ಚೆಕ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಟೋಟಲ್ ಆಗಿ 198 ಕ್ರಮ ಸಂಖ್ಯೆ. ಈಗ ನಾನು ಅದನ್ನ ಟೆಕ್ಸ್ಟ್
ಜಾಯಿನ್ ಫಂಕ್ಷನ್ ಮುಖಾಂತರವಾಗಿ ಇದು ಎಸ್ಪೆಷಲಿ 365 ನಲ್ಲಿ ಮಾತ್ರ ಇರುತ್ತೆ. ಸೊ ಹಳೆ ವರ್ಷನ್ಸ್ ನಲ್ಲಿ ನೀವು ಇದನ್ನ ಉಪಯೋಗಿಸೋಕ್ಕಾಗಲ್ಲ. ನೀವು ಬೇಕಾದ್ರೆ ಕಾನ್ಕ್ಯಾಟಿನೇಟ್ ಫಂಕ್ಷನ್ ನ ಯೂಸ್ ಮಾಡಿ ಇದನ್ನ ವರ್ಕೌಟ್ ಮಾಡ್ಕೋಬಹುದು. ಸೊ ಇದರಲ್ಲಿ ಟ್ರೂ, ಓಕೆ, ಇಲ್ಲಿ ಟೆಕ್ಸ್ಟ್ ನಲ್ಲಿ ಡಿಲಿಮಿಟರ್ ನಾನು ಮಧ್ಯದಲ್ಲಿ ಒಂದು ಸ್ಲಾಶ್ ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಸ್ಪೆಷಲ್ ಸ್ಲಾಶ್ ಆಗಿರುತ್ತೆ ಟು ಡಿವಿಯೇಟ್, ಅಂದ್ರೆ ಅದು CSV ಫಾರ್ಮ್ಯಾಟ್ಗೆ ಉಪಯೋಗ ಆಗುತ್ತೆ ಅಂತ ಒಂದು. ಸೊ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಸದ್ಯದ ಮಟ್ಟಿಗೆ ನಾನು ನಿಮಗೆ ಈ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಅದನ್ನ ತಗೊಂಡು ಕಾಪಿ ಪೇಸ್ಟ್ ಮಾಡ್ಕೊಂಡೆ. ಸೊ ನೋಡಿ, ಇಲ್ಲಿ ನಿಮಗೆ ನೇಮ್, ವಾರ್ಡ್, ಟಿಒ, ರೆಪ್ರೆಸೆಂಟೇಟಿವ್ 4 ಇಲ್ಲಿ ಇನ್ಫಾರ್ಮೇಶನ್ ಒಂದೇ ಇದರಲ್ಲಿ ಬಂತು, ಒಂದು ಸೆಲ್ಲಲ್ಲಿ ಬಂತು. ಸೊ ಈಗ 1ರಲ್ಲಿ ಕರೆಕ್ಟ್ ಆಗಿದೆ, 2ರಲ್ಲಿ ಕ್ರಮ ಸಂಖ್ಯೆ 2 ಮತ್ತೆ ಇದನ್ನ. ಸೊ ಇದನ್ನ ನಾನು ಸಿಂಪಲ್ ಕ್ರಾಸ್ ವೆರಿಫೈ ಮಾಡ್ತಾ ಇದ್ದೀನಿ. ಸೊ 1, 2, 3 ಆ 3 ನಂಬರ್ನ ಫಿಲ್ಟರ್ ಮಾಡ್ಕೊಂಡಾಗ ನನಗೆ 198 ಸೀರಿಯಲ್ ನಂಬರು ಜೊತೆಗೆ 1ರಿಂದ 198 ಇನ್ಫಾರ್ಮೇಶನ್ ಬಂದಿದೆ ಅಂತ ಕರೆಕ್ಟ್ ಆಗಿ ಎಲ್ಲರದು ಕಾಂಟ್ಯಾಕ್ಟ್ ನಂಬರ್ಸ್ಗೆ ಕೊನೆಗೆ ಎಂಡ್ ಆಗಿದೆ. ಸೊ ಪರ್ಫೆಕ್ಟ್ ಆಗಿ ನೋಡಿ ಬಂದಿದೆ ಅನ್ಕೊಂತೀನಿ. ಸೊ ಲೆಟ್ಸ್ ಕಾಪಿ ದಿಸ್. ಅದನ್ನ ಕಾಪಿ ಮಾಡಿಕೊಂಡು ನಾನು ಪಕ್ಕದ ಒಂದು ಶೀಟ್ಗೆ ಪೇಸ್ಟ್ ಸ್ಪೆಷಲ್ ಮಾಡ್ಕೊತೀನಿ. ಸೊ ಈಗ ಕಾಪಿ ಒಂದು ಶೀಟ್ನ ಕ್ರಿಯೇಟ್ ಮಾಡಿ ಇದರಲ್ಲಿ ಪೇಸ್ಟ್ ಸ್ಪೆಷಲ್ ಮಾಡ್ತಾ ಇದ್ದೀನಿ. ಸೊ ಪೇಸ್ಟ್ ಸ್ಪೆಷಲ್ ಮಾಡಿದಾಗ ನಂಗೆ 198 ಇನ್ಫಾರ್ಮೇಶನ್ಸ್ ಕೂಡ ಇಲ್ಲಿ ನಮಗೆ ಬಂತು. ಇಲ್ಲಿ ನಾನು ಇದನ್ನ ಡೇಟಾಗೆ ಹೋಗಿ ಸೊ ಇದನ್ನ ಟೆಕ್ಸ್ಟ್ ಕಾಲಮ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಅದರ್ ಕಾಲಮ್ಸ್ ಅಲ್ಲಿ ನಾನು ಕೊಟ್ಟಿದ್ದಂತ ಡಿಲಿಮಿಟರ್ಸ್ ನ ಯೂಸ್ ಮಾಡಿ ಇಲ್ಲಿ ಡಿಲಿಮಿಟ್ ನ ಅನ್ಲಿಮಿಟ್ ಮಾಡ್ತಿದ್ದೀನಿ. ಇಲ್ಲಿ ನನಗೆ 4 ಇನ್ಫಾರ್ಮೇಶನ್ಸ್ ಬಂತು. ಈಗ ನೇಮ್, ವಾರ್ಡ್ ನಂಬರ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ಸ್, ಈ ತರ 4 ಇನ್ಫಾರ್ಮೇಶನ್ ಬಂತು. ಇದ್ರ ಜೊತೆಗೆ ನಾವು ಜಸ್ಟ್ ಒಂದು ಕ್ರಾಸ್ ಚೆಕ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತೇಳಿ. ಕಾಂಟ್ಯಾಕ್ಟ್ ನಂಬರ್ಸ್ನ ಹಾಕಿ ನಾನು ಇಲ್ಲಿ ಚೆಕ್ ಮಾಡಿದಾಗ ಓಕೆ 14 ಓಕೆ. ಅಂದ್ರೆ ಜನರಲಿ ನನ್ನ ಲಾಜಿಕ್ ಏನಿತ್ತು ಅಂದ್ರೆ ಮೊಬೈಲ್ ನಂಬರ್ ಯಾವಾಗಲೂ 10 ಡಿಜಿಟ್ಸ್ ಇರುತ್ತೆ. ಓಕೆ, ಇಲ್ಲಿ 9, 11, 12 ಇದೆ. ಓಕೆ, ಇಲ್ಲಿ ಓಕೆ, ಇಲ್ಲಿ ನೋಡಿ ಯಾವುದೋ ಒಂದು ಹೆಸರು ಬಂದಿದೆ. ಇದು ಏನ್ ಪ್ರಾಬ್ಲಮ್ಮು ಅಂತ ಚೆಕ್ ಮಾಡೋಣ. 158ನೇ ಸೀರಿಯಲ್ ನಂಬರ್ ಅಲ್ಲಿ. ಓಕೆ ಓಕೆ, ಇಲ್ಲಿ ನಾನು ಹೋಗಿ 158 ಇದನ್ನ ಫಿಲ್ಟರ್ ತೆಗಿತಿದ್ದೀನಿ. ಫಿಲ್ಟರ್ ತೆಗೆದಾಗ ನನಗೆ ಓಕೆ, ಇಲ್ಲಿ 4 ಬದಲು 5 ಕ್ಯಾರೆಕ್ಟರ್ಸ್ ಬಂದಿದೆ. ಅಂದ್ರೆ 158 ವಾರ್ಡ್ ಅನ್ನೋದು ಒಂದು ಎಕ್ಸ್ಟ್ರಾ ಇದು ಮಾಡ್ಬಿಟ್ಟಿದ್ದಾರೆ. ಸೊ ಇದನ್ನ ನಾನು ತೆಗೆದಾಕ್ತೀನಿ. ಸೊ ಅದಕ್ಕೋಸ್ಕರ ಅದು ತಪ್ಪಾಗಿದೆ. ಸೊ ಇದನ್ನ ಕಾಪಿ ಪೇಸ್ಟ್ ಮಾಡಿದಾಗ ನಮಗೆ ಕರೆಕ್ಟ್ ಆಗಿ ಮೇಲ್ಗಡೆ ಹೋಗುತ್ತೆ. ಸೊ ಇದನ್ನ ರೆಫರೆನ್ಸ್ ತಗೊಂಡು ಇದನ್ನ ಕಂಪ್ಲೀಟ್ ಆಗಿ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ. ಈಗ ನಾನು ನೋಡೋಣ. ಓಕೆ, ಲೆಂತ್ ಅಲ್ಲಿ ಓಕೆ ಕ್ರಾಸ್ ಎಲ್ಲ ಉಲ್ಟಾ ಆಗ್ತಾ ಇದೆ. ಸೊ ಫಸ್ಟ್ ಇಂದ ನಾವು ಕಾಪಿ ಪೇಸ್ಟ್ ಮಾಡ್ತಿದ್ದೀನಿ. ಓಕೆ, ಲೆಂತ್ ಓಕೆ ಪರ್ಫೆಕ್ಟ್ ಆಗಿದೆ. ಸೊ ಈಗ ನಾವು ನೋಡೋಣ. ಸೊ ಇದನ್ನ 4 ಇದೆ, ಕೊನೆಗೆ ಬಂದು ಕೊನೆಯಲ್ಲೂ ಅದೇ ತರ ಇದೆಯಾ ಚೆಕ್ ಮಾಡ್ಕೊಳ್ಳೋಣ. 198ರಲ್ಲಿ 4 ಸೆಲ್ ಓಕೆ, ನಂಬರ್ ಕರೆಕ್ಟ್ ಆಗಿ ಬಂದಿದೆ. ಸೊ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಮಿಸ್ಟೇಕ್ಸ್ ಗಳಾಗಿರೋದಿಲ್ಲ. ಸೊ ಲೆಟ್ಸ್ ಕಾಪಿ ದಿಸ್. ಅಂದ್ರೆ ಇದು ಸರಿಯಾಗಿರ್ಬೋದು ಅಂತ ನನ್ನ ಊಹೆ. ಓಕೆ, ಫಿಲ್ಟರ್ ಮಾಡಿ ಇದನ್ನ ತೆಗೆದಾಕ್ತೀನಿ. ಓಕೆ, ಇನ್ಫಾರ್ಮೇಶನ್ ಬೇಡ ನಮಗೆ ಸದ್ಯಕ್ಕೆ, ಹೊಸದಾಗಿ ಮಾಡಿರೋದನ್ನ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಹೊಸದಾಗಿ ಮೊದಲನೇ 3 ಸಂಖ್ಯೆಗಳನ್ನ ತಗೊಂತಿದ್ದೀನಿ. ಸೊ ಅಂದ್ರೆ 1ರಿಂದ 198ವರೆಗೂ ಕಾಪಿ. ಸೊ ಇದನ್ನ ತಗೊಂಡು ಹೊಸ ಸೆಲ್ ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಸ್ಪೆಷಲ್. ಓಕೆ, ಐ ಥಿಂಕ್ 198ವರೆಗೂ ಬಂದಿದೆ. ಈಗ ತಿರ್ಗಾ ನಾನು ಟೆಕ್ಸ್ಟ್ ಕಾಲಮ್ ಮಾಡ್ತೀನಿ. ಲಿಮಿಟ್ ನೆಕ್ಸ್ಟ್ ಅದರ್ ನೆಕ್ಸ್ಟ್ ಫಿನಿಶ್. ಓಕೆ ಪರ್ಫೆಕ್ಟ್. ಸೊ ಇಲ್ಲಿ ಲೆಂತ್ ಹಾಕಿ ತಿರ್ಗಾ ಚೆಕ್ ಮಾಡೋಣ. ಕಾಂಟ್ಯಾಕ್ಟ್ ನಂಬರ್ಸ್ ಗಳಲ್ಲಿ ಎಲ್ಲ 10 ಬಂದಿದೆ ಅಂತ ಇಲ್ಲ, ಯಾವ್ದೋ 9 ಇದೆ, 11 ಇದೆ, 11, 12. ಓಕೆ, ಇಲ್ಲಿ ಓಕೆ ನೋಡಿ, ಇದ್ರಲ್ಲಿ ನೋಡಿ ಯಾವ್ದೋ ಒಂದು ಐ ಅಂತ ಇದೆ. ಸೊ ಸದ್ಯಕ್ಕೆ ಇದನ್ನ ಐ ಅನ್ನೋದು ಯಾವ್ದು 128. ಕೆಲವು ಟೈಮಲ್ಲಿ ನಾವು ಅಲ್ಲೋಗಿ ಸರಿ ಮಾಡೋದ್ರ ಬದಲು ಇಲ್ಲೇ ಸರಿ ಮಾಡ್ಬೋದು. ಸೊ ಅಂದ್ರೆ ಹಳೆ ಇನ್ಫಾರ್ಮೇಶನ್ ಅಲ್ಲಿ ನಂಬರ್ ಇರಲಿಲ್ಲ, ಸೊ ಅದು ಕರೆಕ್ಟ್ ಆಗಿ ಬಂದಿರಲಿಲ್ಲ. ಸೊ ಅದಕ್ಕೆ ನಾನು ಅಲ್ಲೋದೆ. ಸೊ 129ರಲ್ಲಿ ಐ ಅನ್ನೋ ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ಇದನ್ನ ನೀವು ಇಲ್ಲೇ ಸರಿ ಮಾಡ್ಕೊಬಹುದು. ಸೊ ಇಲ್ಲೇ ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಸೊ ನಾನು ಇಲ್ಲಿ ಹೋಗಿ ಇಲ್ಲೇ ಜಸ್ಟ್ ಹಿಂಗೂ ಪೇಸ್ಟ್ ಸ್ಪೆಷಲ್ ಮಾಡೋದ್ರಿಂದ ಅದು ತೆಗಿತೀನಿ. ಓಕೆ, ನಾವೀಗ 10 ಕ್ಯಾರೆಕ್ಟರ್ಸ್ ಆಯ್ತು. ಈ ನಂಬರ್ಸ್ ಗಳೆಲ್ಲ ನಾವೇನು ಮಾಡ್ಲಿಕ್ಕಾಗಲ್ಲ, ಬಿಕಾಸ್ ಇನ್ಫಾರ್ಮೇಶನ್ ಕೊಟ್ಟವರು ಸರಿಯಾಗಿ ಕೊಟ್ಟಿಲ್ಲದೆ ಇರೋದ್ರಿಂದ, ಅಥವಾ ಟೈಪಿಂಗ್ ಮಿಸ್ಟೇಕ್ಸ್ ಆಗಿರುತ್ತೆ, ಅಥವಾ ಏನೋ ಒಂದು ರ್ಯಾಂಡಮ್ ಆಗಿ ಅರ್ಜೆಂಟ್ ಅಲ್ಲಿ ಏನೋ ಒಂದು ಮೆಸೇಜ್ ನ ಕಳಿಸ್ಬೇಕಾದ್ರೆ ಅಷ್ಟನ್ನ ಟೈಪ್ ಮಾಡಿ ಕೆಲವು ಟೈಮಲ್ಲಿ ಮಿಸ್ಟೇಕ್ಸ್ ಆಗಿರುತ್ತೆ ಅಫ್ಕೋರ್ಸ್. ಸೊ ಅಂತ ಇದನ್ನ ನಾವು ಒಂದು ಚೆಕ್ ಮಾಡಿ ನಾವು ಇದನ್ನ ಮಾಡ್ತಾ ಇದೀವಿ.
ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ಈ ತರ ನಿಮಗೆ ಇನ್ಫಾರ್ಮೇಶನ್ಸ್ಗಳು ನಿಮಗೆ ಹೆಚ್ಚಿಗೆ ಇನ್ನು ಮುಂದೆ ನಾನು ಕೊಡೋ ಒಂದು ಪ್ರಯತ್ನ ಪಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದೆ ಇದೇ ತರ ಹೆಚ್ಚಿನ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ. ಅಂದ್ರೆ ನನ್ನಲ್ಲಿರ್ತಕ್ಕಂಥ ಒಂದು ನಾಲೆಡ್ಜ್ನ ಆದಷ್ಟು ನಾನು ಕನ್ನಡದ ಆ ನಲ್ಲಿ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆಲ್ಲ ಒಂದು ನಾಲೆಡ್ಜ್ನ ಶೇರ್ ಮಾಡೋ ಒಂದು ಪ್ರಯತ್ನನ ಪಡ್ತಾ ಇದ್ದೀನಿ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಮತ್ತೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಮಾಡಿ ಮತ್ತೆ ನಿಮ್ಗೆ ಏನಾದರೂ ಒಂದು ಯಾವ್ದಾದ್ರು ಬೇರೆ ವಿಡಿಯೋಸ್ಗಳು ಬೇಕಾದ್ರೆ ದಯವಿಟ್ಟು ಸಜೆಷನ್ಸ್ನ ಕೊಡಿ. ಅದಕ್ಕೆ ತಕ್ಕಂತ ನಾಲೆಡ್ಜ್ನ ನಾನು ಪಡ್ಕೊಂಡು ಅದ್ರ ತಕ್ಕನಾಗಿ ನಾನು ಮಾಡೋ ಒಂದು ಪ್ರಯತ್ನನ ಪಡ್ತೀನಿ. ಥ್ಯಾಂಕ್ ಯು. ಹೋಪ್ಫುಲಿ ಹುಷಾರಾಗಿರಿ, ಸೇಫ್ ಆಗಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.